ವೀಕ್ಷಕರೇ, ಆಶ್ರಯ ಟಿವಿಗೆ ಪುನರಾವರ್ತಿ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ವಿಶೇಷವಾಗಿ ನಮ್ಮ ಸತ್ಯವೇದದ ಶಾಲೆಗೆ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ನೀವು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಈ ಒಂದು ದೇವರ ವಾಕ್ಯಗಳನ್ನು, ಅದರಲ್ಲೂ ಇಸ್ರಾಯೇಲರ ಅನೇಕ ಚರಿತ್ರೆಗಳನ್ನು ಕಲಿತು ನೀವು ಆತ್ಮಿಕವಾಗಿ ಇನ್ನೂ ಬಲವನ್ನು ಹೊಂದಿ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ತೀರಂತ ನಾವು ನಂಬಿ ನಾವು ಈ ಒಂದು ಕಾರ್ಯಕ್ರಮನ ಮತ್ತೆ ನಾವು ಮುಂದುವರಿಸ್ತೇವೆ. ಕಳೆದ ಸಾರಿ ನಾವು ಕಲ್ತ್ಕೊಂಡಿದ್ದೇವೆ ಇಸ್ರಾಯೇಲರ ವಿಷಯವಾಗಿ ಕಲ್ತ್ಕೊಳ್ಳಿಕ್ಕೆ ನಮಗೆ ಏನೇನು ವಿಷಯಗಳು ಇವೆ ಎಂಬುದಾಗಿ. ನಾನಿವತ್ತು ಅದನ್ನು ಮುಂದುವರಿಸ್ಕೊಂಡು ಇನ್ನೇನು ಇಸ್ರಾಯೇಲರ ಇತಿಹಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೆಲವು ಹೈಲೈಟ್ಸ್ ವಿಷಯಗಳನ್ನು ಇಸ್ರಾಯೇಲರ ಕುರಿತು ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಇಸ್ರಾಯೇಲರ ಇತಿಹಾಸವನ್ನು ಕಲಿಯುವಾಗ ಇಸ್ರಾಯೇಲರ ಒಂದು ವಿಶೇಷತೆ ಏನು, ಇಸ್ರಾಯೇಲರ ಪ್ರಾಮುಖ್ಯತೆ ಏನು, ಅವರು ದೇವರ ಜನರಾಗಿ, ದೇವರಿಂದ ಆರಿಸಲ್ಪಟ್ಟವರಾಗಿ, ದೇವರಿಂದ ಅನೇಕ ಕಾರ್ಯಗಳನ್ನು ಹೊಂದ್ಕೊಂಡವರಾಗಿ ಅವರಲ್ಲೇನಾದರೂ ವಿಶೇಷತೆ ಇದೆಯಾ, ಅದನ್ನು ಪ್ರಪಂಚ ಗುರುತಿಸಿದೆಯಾ, ಇದು ನಿಜವಾಗ್ಲೂ ಸತ್ಯಾಂಶನ, ಇದ್ರ ಬಗ್ಗೆ ಒಂದು 4 ಅಂಶಗಳನ್ನು ನಾನು ನಿಮಗೆ ಹೇಳಿ ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ಇಸ್ರಾಯೇಲರ ಇತಿಹಾಸವೇ ಒಂದು ಇಡೀ ಪ್ರಪಂಚದಲ್ಲಿ ಒಂದು ಹೈಲೈಟ್ ಪ್ರಿಯರೇ. ಯಾಕೆಂತ ಹೇಳಿದ್ರೆ ಆ ಇತಿಹಾಸದಲ್ಲಿ ದೇವರು ಚಲಿಸಿದ್ದಾನೆ, ಅನೇಕ ರೀತಿಯಲ್ಲಿ ದೇವರು ಚಲಿಸಿದ್ದಾನೆ. ಹಾಗಾಗಿ ಇಸ್ರಾಯೇಲರ ಇತಿಹಾಸ ಒಂದು ಅತಿ ಮುಖ್ಯವಾದಂಥ ಒಂದು ವಿಷಯವಾಗಿದೆ ಪ್ರಿಯರೇ. ಅದರ ಜೊತೆಗೆ ನಾವು ಇನ್ನೊಂದು ವಿಷಯವನ್ನು ನಾವು ಕಾಣೋದಾದರೆ, ಇಸ್ರಾಯೇಲರ ಇತಿಹಾಸದ ಜೊತೆಯಲ್ಲಿ ನಾವು ಇನ್ನೊಂದನ್ನು ನಾವು ಕಾಣೋದಾದರೆ, ಇಸ್ರಾಯೇಲರಿಗೆ ದೇವರು ಕೊಟ್ಟಂಥ ಧರ್ಮಶಾಸ್ತ್ರ ಅಥವಾ ಲಾ ಎಂಬುದಾಗಿ ನಾವು ಕರೆಯುತ್ತೇವೆ. ಕಟ್ಟಳೆಗಳು, ನಿಬಂಧನೆಗಳು ಅಥವಾ ಧರ್ಮಶಾಸ್ತ್ರ ಅಥವಾ ಆಜ್ಞೆಗಳು. ದೇವರು ಇಸ್ರಾಯೇಲರಿಗೆ ಈ ಆಜ್ಞೆಗಳನ್ನು ಕೊಟ್ಟರು. ಸಾಮಾನ್ಯವಾಗಿ ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಒಂದು ಲಾಗಳಿಗೆ ಅಥವಾ ಧರ್ಮಶಾಸ್ತ್ರಗಳಿಗೆ ಅಥವಾ ಆಜ್ಞೆಗಳಿಗೆ ಅದು ಒಂದು ಮೂಲ ಆಜ್ಞೆಯಾಗಿ ಅಥವಾ ಒಂದು ತಳಪಾಯವಾಗಿ ಅಥವಾ ಒಂದು ಫೌಂಡೇಶನ್ ಆಗಿ ಆ ಲಾ ಇದೆ ಪ್ರಿಯರೇ. ನೀವು ಪ್ರಪಂಚದ ಯಾವುದೇ ಲಾಗಳನ್ನು ತೆಗೆದುಕೊಳ್ಳ್ರಿ, ಸಾಮಾನ್ಯವಾಗಿ ದೇವರು ಇಸ್ರಾಯೇಲರಿಗೆ ಕೊಟ್ಟಂಥ ಧರ್ಮಶಾಸ್ತ್ರ ಒಂದು ಮೂಲ ಪುಸ್ತಕವಾಗಿ, ಒಂದು ಪ್ರಾರಂಭದ ಪುಸ್ತಕವಾಗಿ ಅದು ಅನೇಕರಿಗೆ ಸಹಾಯಕವಾಗಿದೆ ಪ್ರಿಯರೇ. ಈವನ್ ಭಾರತದ ಸಂವಿಧಾನವಾಗಲಿ, ಅಮೇರಿಕದ ಸಂವಿಧಾನವಾಗಲಿ, ಎಲ್ಲ ಒಂದು ಸೆಕ್ಷನ್ಗಳನ್ನು ಮಾಡುವಾಗ ಎಲ್ಲೋ ಒಂದು ಕಡೆ ಬೈಬಲ್ ಅಥವಾ ಸತ್ಯವಾದದ ಧರ್ಮಶಾಸ್ತ್ರಗಳು ಅದರೊಳಗಡೆ ಅಡಕವಾಗಿರುವುದನ್ನು ನೀವು ಕಾಣಬಹುದಾದಂಥದ್ದಾಗಿದೆ ಪ್ರಿಯರೇ. ಮೂರನೇದಾಗಿ ಇಸ್ರಾಯೇಲರಿಗೆ ದೇವರು ನೇಮಿಸಿದಂಥ ನೀತಿ ಪಾಠಗಳು, ನೀತಿ ಬೋಧನೆಗಳು, ನೈತಿಕವಾದಂಥ ಕಾರ್ಯಗಳು, ಅನೇಕ ವಿಷಯಗಳಿವೆ. ನಾನು ರಕ್ಷಣೆ ಹೊಂದಿದಂಥ ಪ್ರಾರಂಭದಲ್ಲಿ ಆದಿಕಾಂಡವನ್ನು ಓದಲಿಕ್ಕೆ ಭಾಳ ಖುಷಿ ಆಗ್ತಾಯಿತ್ತು. ಬೇಕಾದರೆ ತುಂಬ ಒಳ್ಳೆಯ ಸ್ಟೋರಿಗಳಿದ್ದಾವೆ. ವಿಮೋಚನಾ ಕಾಂಡ ಚೆನ್ನಾಗಿರ್ತದೆ. ನಂತರದಲ್ಲಿ ಯಾಜಕ ಕಾಂಡಕ್ಕೆ ಬಂದರೆ ಸ್ವಲ್ಪ ಏನಪ್ಪ ಇದು ಏನು ಕಾರ್ಯ ಅರ್ಥ ಆಗ್ತಾ ಇರಲಿಲ್ಲ. ಧರ್ಮೋಪದೇಶ ಕಾಂಡಕ್ಕೆ ಬಂದರೆ ಇದೇನಿದು ಬರೀ ಏನೇನೋ ಇದೆ ಎಂಬುದಾಗಿ ಅಂದ್ಕೊಳ್ತದೆ. ಆದರೆ ದೇವರಲ್ಲಿ ನಾನು ಬೆಳೀತಾ ದೇವರ ಜ್ಞಾನದಲ್ಲಿ ನಾನು ಬೆಳೀತಾ ನನಗೆ ಈಗ ಅತಿ ಇಷ್ಟವಾದಂಥ ಒಂದು ಪುಸ್ತಕ ಅಂದರೆ ಧರ್ಮೋಪದೇಶ ಕಾಂಡ. ದೇವರು ಕೊಟ್ಟಂಥ ನೀತಿ ನಿಯಮಗಳನ್ನ ಮತ್ತೆ 2ನೇ ಸಾರಿ ಮೋಸೆ ಬೋಧಿಸ್ತಾನೆ. ಎಷ್ಟು ಸೊಗಸಾದಂಥ ವಿಷಯಗಳಿವೆ. ಮನುಷ್ಯನು ಅವಲಂಬಿಸಬಹುದಂಥ ಒಂದು ನೀತಿ. ನಿನ್ನ ನೆರೆಯವನ ನಿನ್ನಂತೆ ಪ್ರೀತಿ ಮಾಡಬೇಕು, ನಿನ್ನ ಊರಿನ ಜನರನ್ನು ನೀನು ಪ್ರೀತಿಸಬೇಕು, ನಿನ್ನ ಜನರನ್ನು ನೀನು ಪ್ರೀತಿಸಿ ಅವರಿಗೆ ನಿನ್ನ ಕೈಲಾದ ಸಹಾಯ ಮಾಡಬೇಕೆಂಬುದಾಗಿ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಅನೇಕ ರೀತಿಯಾದ ತ್ಯಾಗಮಯವಾದ ಒಂದು ಸೇವೆಯನ್ನು ಮಾಡಿಕೊಂಡು ಅನೇಕರಿಗೆ ನಮ್ಮ ಕೈಯನ್ನು ಇನ್ನೊಬ್ಬರಿಗೆ ಚಾಚುವಾಗ ಅದನ್ನು ಮಾಡುವಂಥ ನೀತಿ ನಿಯಮಗಳನ್ನು ನಾವು ಸತ್ಯವೇದದಲ್ಲಿ ತಿಳ್ಕೊಳ್ತೇವೆ ಪ್ರಿಯರೇ. ಅದು ಇಸ್ರಾಯೇಲ್ ಇದ್ದಂಥ ಒಂದು ಹೈಲೈಟ್ ಆಗಿದೆ ಪ್ರಿಯರೇ. ನೆಕ್ಸ್ಟು ಅವರ ಲಿಟ್ರೇಚರ್, ವಿಸ್ಡಮ್ ಲಿಟ್ರೇಚರ್ ಎಂಬುದಾಗಿ ನಾವು ಕರೀತೇವೆ. ಸುಮಾರು ವಿಸ್ಡಮ್ ಲಿಟ್ರೇಚರಲ್ಲಿ 5 ಪುಸ್ತಕಗಳಿವೆ. 5 ಪುಸ್ತಕಗಳನ್ನು ನಾವು ವಿಸ್ಡಮ್ ಲಿಟ್ರೇಚರ್ ಅಥವಾ ಜ್ಞಾನಿಗಳ ಪುಸ್ತಕ ಎಂಬುದಾಗಿ ಕರಿತೇವೆ. ಭಾಳ ವರ್ಷಗಳ ಹಿಂದೆ ನಾನು ಇನ್ನೂ ಹುಡುಗನಾಗಿದ್ದೆ. ಆವಾಗ ಪ್ರಜಾವಾಣಿ ಪೇಪರ್ನಲ್ಲಿ ದಿನದ ಆಲೋಚನೆ ಅನ್ನುವಂಥ ಸುದ್ದಿಯಲ್ಲಿ ಹಾಕುವಾಗ ಈ ಸತ್ಯವೇದಲ್ಲಿರ್ತಕ್ಕಂಥ ಜ್ಞಾನೋಕ್ತಿಗಳ ಪುಸ್ತಕದ ಒಂದೊಂದು ವಚನವನ್ನು ದಿನಕ್ಕೆ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿದೆ. ಮೌನಿಯು ಮತಿವಂತ,
ಅತಿ ಮೌನ ಇರಬಾರ್ದು, ಜಗಳ ಗಂಟೆಯ ಜೊತೆ ವಾಸ ಮಾಡೋದಕ್ಕಿಂತ ಸೊಪ್ಪನ್ನು ತಿನ್ಕೊಂಡು ಜೀವಿಸೋದು ವಾಸಿ. ಹೀಗೆ ಜ್ಞಾನೋಕ್ತಿಗಳಲ್ಲಿ ಬಹಳವಾದಂಥ ಬೋಧನೆಗಳಿವೆ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಇಟ್ಕೋ, ನಿನ್ನ ತಾಯಿಯ ಮಾತನ್ನು ನಿನ್ನ ಕೊರಳಿಗೆ ಕಟ್ಕೋ. ಈ ರೀತಿಯಲ್ಲಿ ಒಳ್ಳೊಳ್ಳೆ ಜ್ಞಾನದ ವಿಷಯಗಳು. ಎಕ್ಸ್ಪೀರಿಯನ್ಸ್ ಇಸ್ ಎ ಕಾಸ್ಟ್ಲಿ ಟೀಚರ್ ಎಂಬುದಾಗಿ ವಿದ್ವಾಂಸರು ಹೇಳ್ತಾರೆ. ಅನುಭವ ಅನ್ನೋದು ತುಂಬ ಕಾಸ್ಟ್ಲಿ. ಸೊ ಅನುಭವ ಸುಮ್ಮನೆ ಬರೋದಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬಂಥ ಒಂದು ಮಾತನ್ನು ಅದು ಎಷ್ಟೋ ಸೀರಿಯಲ್ಗಳಾಗಿ ತೆಗೆದಿದ್ರು. ನಾನು ಹುಡುಗನಾಗಿರ್ಬೇಕಾದ್ರೆ ತುಂಬ ನೋಡಿದ್ದೇನೆ. ಅಯ್ಯೋ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ಇಂಥ ಜ್ಞಾನದ ಮಾತುಗಳು ಒಬ್ಬೊಬ್ಬರು ಆಡಬೇಕಾದ್ರೆ ವರ್ಷಾನುಗಟ್ಟಲೆ ಅದರಲ್ಲಿ ಪಳಗಿ ಅನುಭವನ ಪಡ್ಕೊಂಡು ನಂತರದಲ್ಲಿ ಮಾತುಗಳನ್ನು ಹೇಳ್ತಾರೆ. ಇಂಥ ಜ್ಞಾನದ ಮಾತುಗಳು, ತಿಳುವಳಿಕೆಯ ಮಾತುಗಳು ಸಾವಿರಾರು ಸತ್ಯವೇದದಲ್ಲಿವೆ. ಆ ಜ್ಞಾನ ಇಸ್ರಾಯೇಲರಿಗೆ ಆ ಜ್ಞಾನ ಭಂಡಾರವನ್ನು ದೇವರು ಆಗಲೇ ಇಟ್ಟಿದ್ರು. ಹೀಗೆ ಇಸ್ರಾಯೇಲರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಬೇಕಾದಷ್ಟು ಸತ್ಯಾಂಶಗಳಿವೆ ಪ್ರಿಯರೇ. ಅವು ಹೇಳಲಿಕ್ಕೆ ಅಸಾಧ್ಯವಾದ ಕಾರ್ಯಗಳು. ಇವತ್ತು ಇಸ್ರಾಯೇಲರ ವಿಜ್ಞಾನದಲ್ಲಾಗಲಿ, ಬೇರೆ ಯಾವುದೇ ಫೀಲ್ಡ್ ತೆಗೆದುಕೊಳ್ಳಿ, ಧಾರ್ಮಿಕ ಫೀಲ್ಡ್ ಆಗಲಿ, ರಾಜಕೀಯ ಫೀಲ್ಡ್ ಆಗಲಿ, ಸೈನ್ಸ್ ಫೀಲ್ಡ್ ಆಗಲಿ, ವೈಜ್ಞಾನಿಕ ಫೀಲ್ಡ್ ಆಗಲಿ, ಇವತ್ತು ಎಲ್ಲ ಫೀಲ್ಡಲ್ಲೂ ಬಹಳ ಎತ್ತರವಾಗಿ ಬೆಳೆದವರು, ಬಹಳ ಉನ್ನತ ಮಟ್ಟದಲ್ಲಿರೋರು, ಒಂದು ಚಿಕ್ಕ ರಾಷ್ಟ್ರವಾದರೂ ಪ್ರಪಂಚದಲ್ಲೇ ಒಂದು ರೀತಿಯ ಕ್ರಾಂತಿಕಾರಿಯಾಗಿ ಬೆಳೆದು ನಿಂತಿರುವಂಥ ಒಂದು ರಾಷ್ಟ್ರ, ದೇಶ, ಅದು ಇಸ್ರಾಯೇಲರ ದೇಶವಾಗಿದೆ ಪ್ರಿಯರೇ. ಹಾಗಾಗಿ ಇಸ್ರಾಯೇಲರಲ್ಲಿ ವ್ಯತ್ಯಾಸ ಇದೆ, ಇಸ್ರಾಯೇಲ್ ಜನಾಂಗದಲ್ಲಿ ವ್ಯತ್ಯಾಸ ಇದೆ, ಇಸ್ರಾಯೇಲ್ ರಾಷ್ಟ್ರದಲ್ಲಿ ನಡೆಯುವಂಥ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ವ್ಯತ್ಯಾಸ ಉಂಟು. ಇಂಥ ಹೈಲೈಟ್ಸ್ಗಳನ್ನು ನಾವು ಇಸ್ರಾಯೇಲ್ ಸಾಮ್ರಾಜ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಸೊ ಈ ರೀತಿಯಲ್ಲಿ ಇಸ್ರಾಯೇಲರ ಬಗ್ಗೆ ಮಾತಾಡ್ತಾ ಹೋದರೆ ನಾವೆಷ್ಟೋ ವಿಷಯಗಳನ್ನ ಮಾತಾಡ್ತಾ ಹೋಗ್ಬೋದು. ಇಸ್ರಾಯೇಲರು ಯಾವ್ಯಾವುದನ್ನು ಸಂಶೋಧನೆ ಮಾಡಿದ್ರು, ಎಂತೆಂಥ ವೈಜ್ಞಾನಿಕ ವಿಷಯಗಳನ್ನು ಸಂಶೋಧನೆ ಮಾಡಿದ್ರು, ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲ ರಾಷ್ಟ್ರಗಳ ಮಟ್ಟದ ಮೇಲೆ ಅವರು ಪ್ರಭಾವ ಬೀರಿದ್ರು, ಅನೇಕ ಸಂಗತಿಗಳನ್ನು ನಾವು ಇಸ್ರಾಯೇಲ್ ಬಗ್ಗೆ ತಿಳ್ಕೊಳ್ಬೋದು. ಇನ್ಫ್ಯಾಕ್ಟ್ ಪ್ರಪಂಚದಲ್ಲಿ 190ಕ್ಕೂ ಹೆಚ್ಚು ದೇಶಗಳಿದ್ದರೂ ಒಂದು ದೇಶದ ಒಂದು ನ್ಯೂಸ್ ಪೇಪರ್ನಲ್ಲಿ ಸಾಮಾನ್ಯವಾಗಿ ವಾರಕ್ಕೆ ಒಂದು ಸಲನಾದರೂ ತಪ್ಪಿಸ್ಕೊಳ್ಳೋದಿಲ್ಲ. ಆ ದೇಶ ಇಸ್ರಾಯೇಲ್ ದೇಶ ಅಷ್ಟು ಶ್ರೇಷ್ಠವಾದದ್ದಾಗಿದೆ. ಇವನ್ ರೀಸೆಂಟಾಗಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಕೂಡ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಬಂದರು. ಅವಾಗ ಅನೇಕ ವಿಷಯಗಳನ್ನು ನಾವು ಮಾತಾಡ್ಕೊಂಡ್ವಿ. ಇಸ್ರಾಯೇಲ್ ಮತ್ತು ಭಾರತ ದೇಶಕ್ಕೆ ಇರುವಂಥ ಸಂಬಂಧ ಎಷ್ಟು ಸೊಗಸಾಗಿದೆ ಎಂಬುದಾಗಿ ಪ್ರಿಯರೇ. ಸೊ ಈ ರೀತಿಯಲ್ಲಿ ಇಸ್ರಾಯೇಲರ ಬಗ್ಗೆ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಬೋದು. ನಂತರದಲ್ಲಿ ಈಗ ನೆಕ್ಸ್ಟ್ ನಾವು ಮುಂದಿನ ಒಂದು ಹೆಡ್ಡಿಂಗ್ಗೆ ನಾವು ಹೋಗ್ತಾ ಇದ್ದೇವೆ. ಆ ಹೆಡ್ಡಿಂಗ್ ಏನಂತ ಹೇಳಿದ್ರೆ, ಇಸ್ರಾಯೇಲರ ಮೂಲ ಮತ್ತು ಅವರು ಹೇಗೆ ಹರಡಿಕೊಂಡ್ರು. ದ ಆರಿಜಿನ್ ಆ್ಯಂಡ್ ಮೈಗ್ರೇಷನ್ ಆಫ್ ಇಸ್ರಾಯೇಲ್. ಸೊ ಇಸ್ರಾಯೇಲರ ಮೂಲ ಯಾವುದು, ಅವರು ಎಲ್ಲಿಂದ ಬಂದರು, ಅವರು ಯಾರಾಗಿದ್ದಾರೆ. ನಾವು ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 5-6ನೇ ವಚನವನ್ನು ನಾವು ಓದ್ಕೊಳ್ಳೋದಾದರೆ, ನಿಮ್ಮ ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 5-6ನೇ ವಚನಗಳನ್ನು ನಾವು ಓದ್ಕೊಳ್ಳೋದಾದರೆ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆರಾಮ್ಯನಾದ ನಮ್ಮ ಮೂಲ ಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಸೊ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮೂಲ ಪಿತೃ ಆರಾಮ್ಯನು ಎಂಬುದಾಗಿ. ಆರಾಮ್ಯನಾದ ನಮ್ಮ ಮೂಲ ಪಿತೃ. ಸೊ ಇಸ್ರಾಯೇಲರು ಯಾರು? ಇಸ್ರಾಯೇಲರು ಆರಾಮ್ಯರಾಗಿದ್ದಾರೆ. ಸೊ ಇಸ್ರಾಯೇಲರ ಮೂಲ ಆರಾಮ್ಯರಾಗಿದ್ದಾರೆ. ಆರಾಮ್ಯ ಅಂದರೆ ಈ ದಿನಗಳಲ್ಲಿ ನಾವು ಸಿರಿಯಾ ಎಂಬುದಾಗಿ ಕಾಣ್ತೇವೆ. ಆರಾಮ್ಯರ ಒಂದು ದೇಶ, ಆರಾಮ್ಯರಿದ್ದಂಥ ಒಂದು ಸ್ಥಳ. ಇನ್ಫ್ಯಾಕ್ಟ್ ನೀವು ಆದಿಕಾಂಡ 24ನೇ ಅಧ್ಯಾಯ 10ನೇ ವಚನವನ್ನು ನೀವು ಓದ್ಕೊಳ್ಳೋದಾದರೆ, ಆದಿಕಾಂಡ 24ನೇ ಅಧ್ಯಾಯ 10ನೇ ವಚನವನ್ನು ಓದ್ಕೊಳ್ಳೋದಾದರೆ ಇಲ್ಲಿ ನಾವು ನೋಡ್ತೇವೆ,
ಎರಡು ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆ, ಎರಡು ನದಿಗಳು, ಎರಡು ಶ್ರೇಷ್ಠವಾದ ನದಿಗಳ ಮಧ್ಯದಲ್ಲಿ ಈ ಆರಾಮ್ ಇತ್ತು. ನಾವು ಪ್ರಪಂಚದ ಭೂಪಟವನ್ನು ನಿಮಗೆ ಸಾಧ್ಯವಾದರೆ ನೀವು ಗೂಗಲ್ನಲ್ಲೋ ಅಥವಾ ಎಲ್ಲರೂ ನೀವು ಸರ್ಚ್ ಮಾಡಿದ್ರೆ ನೀವು ಸಿರಿಯಾ ಎಂಬುದಾಗಿ ಮ್ಯಾಪ್ ಆಫ್ ಸಿರಿಯಾ ಅಂತ ನೀವು ಓದಿ ನೋಡಿದ್ರೆ ಟೈಗ್ರಿಸ್ ಯುಪ್ರಟಿಸ್ ರಿವರ್, ಎರಡು ನದಿಗಳು, ಟೈಗ್ರಿಸ್ ನದಿ, ಯುಪ್ರಟಿಸ್ ನದಿ, ಎರಡು ನದಿಗಳ ಮಧ್ಯದಲ್ಲಿ ಸಿರಿಯಾ ಬರ್ತದೆ. ಎರಡು ನದಿಗಳ ಮಧ್ಯದಲ್ಲಿ ಮೆಸೊಪಟೋಮಿಯಾ ಇದೆ. ಅವಾಗಿನ ಕಾಲದಲ್ಲಿ ಇದ್ದಂಥ ಮೆಸೊಪಟೋಮಿಯಾ ಈಗಿನ ಕಾಲದಲ್ಲಿ ನಾವು ಸಿರಿಯಾ ಎಂಬುದಾಗಿ ಕರಿತೇವೆ. ಸೊ ಇನ್ನೊಂದು ಆರಾಮ್ಯರಿಗಿರುವಂಥ ಇನ್ನೊಂದು ಹೆಸರು ಸಿರಿಯಾ ಎಂಬುದಾಗಿ. ಸೊ ಇನ್ಫ್ಯಾಕ್ಟ್ ಅಬ್ರಹಾಮನ ಮಗ ಇಸಾಕನಿಗೆ ಹೆಣ್ಣನ್ನು ತರಲಿಕ್ಕೆ ಹೋದಾಗ ಲಾಬಾನನನ್ನು ದೇವರ ವಾಕ್ಯ ಆರಾಮ್ಯನು ಎಂಬುದಾಗಿ ಕರೆಯಲ್ಪಡ್ತದೆ. ನೀವು 31ನೇ ಅದೇ ಆದಿಕಾಂಡ 31ನೇ ಅಧ್ಯಾಯಕ್ಕೆ ನೀವು ಹೋಗೋದಾದರೆ 31ನೇ ಅಧ್ಯಾಯದಲ್ಲಿ ನೀವು ಕೆಲವು ವಚನಗಳನ್ನು ನೋಡ್ಕೊಳ್ಳೋದಾದರೆ ಅಲ್ಲಿ ಅವನನ್ನು ನಾವು ಆರಾಮ್ಯನು ಎಂಬುದಾಗಿ ನಾವು ಕಾಣ್ಬೋದು. ಸೊ 24ನೇ ವಚನ, ಆದರೆ ರಾತ್ರಿಯಲ್ಲಿ ದೇವರು ಆರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಎಂದು ಹೇಳಿದನು. ಸೊ ದೇವ್ರ ವಾಕ್ಯ ಹೇಳ್ತದೆ, ಲಾಬಾನನು ಅಬ್ರಹಾಮನು ಹೇಳ್ತಾನೆ, ನನ್ನ ಜನಗಳ ಬಳಿಗೆ ಹೋಗಿ ನೀನು ನನ್ನ ಮಗನಿಗೆ ಹೆಣ್ಣನ್ನು ತೆಗೆದುಕೊಂಡು ಬರಬೇಕು. ಈ ಲೋಕದಲ್ಲಿ ಕಾನಾನ್ಯರಲ್ಲಿ ಎಲ್ಲೂ ಕೂಡ ಹೆಣ್ಣನ್ನು ತೆಗೆದುಕೊಳ್ಬಾರ್ದು. ಸೊ ಅಬ್ರಹಾಮನಿದ್ದು ಲಾಬಾನನಿದ್ದು ಇವರೆಲ್ಲ ಆರಾಮ್ಯರು. ಸೊ ಸ್ವಲ್ಪ ನೀವು ಈ ಕಡೆ ನೋಡೋದಾದರೆ ಆರಾಮರು ಯಾರು? ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ನಾನು ಬರ್ಕೊಂಡಿದ್ದೇನೆ. ದೇವರು ಆದಾಮನ ಮೂಲಕ ಮಾನವ ಜನಾಂಗವನ್ನು ಪ್ರಾರಂಭ ಮಾಡಿದರು. ಆದಾಮನಿಗೆ 2 ಮಕ್ಕಳು, ಏಬೇಲ್ ಮತ್ತು ಕಾಯಿನನು. 2 ಮಕ್ಕಳು ಹುಟ್ಟಿದ ಮೇಲೆ ನಿಮಗೆಲ್ಲರಿಗೂ ಗೊತ್ತು, ಏಬೇಲನನ್ನು ಕಾಯಿನನ್ನು ಕೊಂದಾಕ್ತಾನೆ. ಹಾಗಾಗಿ ದೇವರು ಶೇತನ ವಂಶವನ್ನು ಅಲ್ಲಿಂದ ಪ್ರಾರಂಭಿಸ್ತಾರೆ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇಸ್ರಾಯೇಲರ ಇತಿಹಾಸವನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕಾದ್ರೆ ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಬೇಕು ನೀವು. ಈಗೋ ಒಬ್ಬ ಕನ್ಯಕೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಇಮ್ಮಾನುವೇಲ್ ಅಂದರೆ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ. ಅಂದರೆ ಪರಲೋಕದಲ್ಲಿರ್ತಕ್ಕಂಥ ದೇವರು ಒಂದು ದಿನ ಮನುಷ್ಯರ ಮಧ್ಯದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಆ ಒಂದು ವಾಗ್ದಾನವನ್ನು ದೇವರು ಆದಾಮ ಹವ್ವಳಿಗೆ ಮಾಡಿದರು. ಸ್ತ್ರೀಯ ಸಂತಾನದಲ್ಲಿ ಒಬ್ಬಾತನು ಹುಟ್ಟಿ ಬರ್ತಾನೆ ಎಂಬುದಾಗಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಹೇಳ್ತದೆ. ಯೇಸು ಕ್ರಿಸ್ತನ ಅಥವಾ ರಕ್ಷಕನು ಈ ಲೋಕಕ್ಕೆ ಬರ್ತಾನೆ ಎಂಬಂಥ ವಾಗ್ದಾನವನ್ನು ದೇವರು ಆದಾಮ ಹವ್ವಳಿಗೆ ಮಾಡಿದರು. ಬಟ್ ಯಾವ ಲೈನಲ್ಲಿ ಬರ್ತಾನೆ? ಬೈಬಲ್ ಆ ಲೈನಲ್ಲಿ ಮಾತ್ರ ಹೋಗ್ತದೆ. ನೋಡಿ, ದೇವರು ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿದ ಮೇಲೆ ಅನೇಕ ಜನಗಳು ಭೂಮಿಯ ಮೇಲೆ ಹುಟ್ಟಿದರು. ಅದಾದ ಮೇಲೆ ನಿಮಗೆ ಗೊತ್ತು, ಅವರೆಷ್ಟೋ ತಪ್ಪುಗಳನ್ನು ಮಾಡಿ ಪಾಪಗಳನ್ನು ಮಾಡಿದ ಮೇಲೆ ದೇವರು ಅವ್ರನ್ನ ಜಲಪ್ರಳಯದಲ್ಲಿ ನಾಶ ಮಾಡಿದರು. ಎಲ್ಲರೂ ಕೂಡ ಮರಣ ಹೊಂದಿದ್ರು. ಆದರೆ ದೇವರ ವಾಕ್ಯ ಹೇಳ್ತದೆ, ನೋವನು ದೇವರ ದಯೆಯನ್ನು ಹೊಂದಿದನೆಂಬುದಾಗಿ. ಆತನು ದೇವರ ಮುಂದೆ ನೀತಿವಂತನಾಗಿ ಕಾಣಿಸ್ಕೊಂಡನೆಂಬುದಾಗಿ. ಸುಮಾರು 600 ವರ್ಷಗಳಾದ ಮೇಲೆ ಅವನಿಗೆ ಮಕ್ಕಳಾಗ್ತವೆ. ಸೊ ಎಷ್ಟು ವರ್ಷ ಕಾಯ್ದಿದ್ದಾರೋ ಗೊತ್ತಿಲ್ಲ. ಆ ವಿಷಯಗಳನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅವನ 4 ತಲೆಗಳ ಹಿಂದಿನಿಂದಲೇ ದೇವರು ಈ ಒಂದು ಸ್ಥಳವನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಎಂಬುದಾಗಿ ಪ್ರವಾದನೆ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ನೋವನ್ನು ಹುಟ್ಟಿದಾಗ ಆಕ್ಚುಲಿ ಒಂದು ಹೊಸ ವಿಷಯ ಪ್ರಾರಂಭ ಆಗ್ತದೆ. ಇವನು ಇದನ್ನು ತಪ್ಪಿಸ್ತಾನೆ ಎಂಬುದಾಗಿ ಅವನ ಹೆಸರಿನ ಅರ್ಥವೇ ಆಗಿ. ಆದರೆ ದೇವರು ಅದಕ್ಕೋಸ್ಕರ ಕಾಯ್ತಾರೆ. ಹೇಗೋ ದೇವರು ನೋವನನ್ನು ಅವರ ಕುಟುಂಬವನ್ನು ಮಾತ್ರ ಉಳಿಸ್ತಾರೆ. ಉಳಿಸಿದ ಮೇಲೆ ನೋವನ 3 ಮಕ್ಕಳು, ಶೇಮ್, ಹಾಮ್, ಯಾಫೆತ್, 3 ಕುಟುಂಬಗಳು ಭೂಮಿಯ ಮೇಲೆ ಉಳ್ಕೊಳ್ತವೆ. ಸೊ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬೊಂದು ಮಗುವನ್ನು ಹೆರುವಳು, ಅವನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡ್ತಾರೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ. ದೇವರು ಈ ಲೋಕಕ್ಕೆ ಬರ್ತಾನೆ. ಈ ಒಂದು ಸಂದೇಶ ಆದಾಮನಿಂದ ಹಿಡಿದು ಅನೇಕರಿಗೆ ಕೊಡಲ್ಪಡ್ತು. ಈಗ ನೋಹನಿಗೆ ಕೊಡಲ್ಪಡ್ತು, ನೋಹನ ಮೂಲಕ ಇವರೆಲ್ಲರಿಗೂ ಹೇಳಲ್ಪಡ್ತು. ಆದರೆ ಈ ಒಂದು ಟ್ರೆಡಿಷನನ್ನು ಅಥವಾ ಟ್ರೆಡಿಷನ್ ಅಂದರೆ ಏನಂತ ನಾವು ಕರಿತೀವಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳುವಂಥದ್ದನ್ನು
ನಾವು ರೂಢಿ ಪದ್ಧತಿ ಅಥವಾ ಸಂಪ್ರದಾಯ ಅಥವಾ ನಂಬಿಕೆ ಎಂಬುದಾಗಿ ನಾವು ಕರೀತೇವೆ. ಸೊ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಟ್ರೆಡಿಷನ್ ಅಂತೇವೆ. ನಾನು ಆ ದೇವ್ರು ಏನು ಹೇಳಿದ್ದಾರೆ, ದೇವರಿಂದ ಏನು ಕಲ್ತ್ಕೊಂಡೆ, ನನ್ನ ತಂದೆಯಿಂದ ದೇವ್ರ ಬಗ್ಗೆ ಏನು ಕಲ್ತ್ಕೊಂಡೆ ಅದನ್ನು ನನ್ನ ಮಗನಿಗೆ ಹೇಳ್ತೇನೆ, ನನ್ನ ಮಗ ಅವನ ಮಗನಿಗೆ ಹೇಳ್ತಾನೆ, ಅವನ ಮಗ ಅವನಿಗೆ ಮಗನಿಗೆ ಹೇಳ್ಕೊಡ್ತಾನೆ. ಇದು ಒಂದು ಟ್ರೆಡಿಷನ್ ಆಗಿ ಬರ್ತದೆ. ಸೊ ರಕ್ಷಕನ ಈ ಲೋಕಕ್ಕೆ ಬರ್ತಾನೆ, ದೇವರು ಬಂದು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾನೆ ಅನ್ನುವಂಥ ಟ್ರೆಡಿಷನ್ ಶೇಮನ ಮೂಲಕ ಅದು ಕಂಟಿನ್ಯೂ ಆಗ್ತದೆ. ಶೇಮನಿಗೆ ಹಾಮನ ಸಂತತಿ ಬೇಕಾದಷ್ಟು ಜನ ಹುಟ್ಟಿದ್ರು, ಯಾಫೇನ ಸಂತತಿ ಬೇಕಾದಷ್ಟು ಜನ ಹುಟ್ಟಿದ್ರು. ಯಾಫೆಸ್ನ ಸಂತತಿಯವರೆಲ್ಲ ಮೋಸ್ಟ್ ಆಫ್ ದಮ್ ಅವರ ವೆಸ್ಟರ್ನ್ ಪೀಪಲ್, ಯುರೋಪಿಯನ್ಸ್. ಆ್ಯಂಡ್ ಹಾಮನ ಸಂತತಿಯವರು ತುಂಬ ಜನ ಇದ್ದಾರೆ. ಶೇಮನ ಸಂತತಿಯವರು ಮೋಸ್ಟ್ಲಿ ದ ಮಿಡಲ್ ಈಸ್ಟ್ ಪೀಪಲ್ ಎಲ್ಲರೂ ಇದ್ದಾರೆ. ಸೊ ಶೇಮನ ಸಂತತಿಯಲ್ಲಿ 5 ಜನ ಮಕ್ಕಳಿದ್ದರು. ಅದರಲ್ಲಿ ಅರ್ಪಕ್ಷಾದ್ ಅನ್ನುವನಿಂದ ಶೇಲ. ನೀವು ಆದಿಕಾಂಡ 10ನೇ ಅಧ್ಯಾಯವನ್ನು ನೀವು ಓದ್ಕೊಳ್ಳೋದಾದರೆ ಅಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಅರ್ಪಕ್ಷದನ ಒಂದು ವಂಶದಿಂದ ಶೇಲ, ಏಬರ್ ಹುಡ್ತಾರೆ. ಏಬನ ಕಾಲದಿಂದ ಪೆಲೆಗ್, ಏಬರ್ನಿಗೆ 2 ಮಕ್ಕಳು, ಒಬ್ಬ ಯುಕ್ತಾನ್, ಒಬ್ಬ ಪೆಲೆಗ್. ಅನೇಕ ದೈವಶಾಸ್ತ್ರಗಳು ನಂಬ್ತಾರೆ ಯುಕ್ತಾನನ ಸಂತತಿಯವರು ಭಾರತ ದೇಶಕ್ಕೆ ಬಂದರು ಎಂಬುದಾಗಿ. ಯುಕ್ತಾನನ ಸಂತತಿಯವರು ಭಾರತ ದೇಶಕ್ಕೆ ಬಂದರು. ಇವರು ಕೂಡ ಶೇಮನ ವಂಶಸ್ಥರಾಗಿದ್ದರು. ಇನ್ನೂ ಕೆಲವು ಆದಿ ಕಾಲದ ಇತಿಹಾಸದ ಪುಸ್ತಕಗಳನ್ನು ನಾವು ಓದ್ಕೊಳ್ಳುವ ಕೆಲವರು ವಿದ್ವಾಂಸರು ಹೇಳ್ತಾರೆ, ಭಾರತಕ್ಕೆ ಬಂದಂಥ ಅಫ್ಘಾನಿಸ್ತಾನದ ಮೂಲಕ ಬಂದಂಥ ಆರ್ಯರು ಈ ಯುಕ್ತಾನನ ಅಥವಾ ಶೇಮನ ಸಂತತಿಯವರು ಎಂಬುದಾಗಿ. ಅವರ ಸಂತತಿಯ ಮೂಲಕವಾಗಿ ಈ ಒಂದು ಟ್ರೆಡಿಷನ್ ಕೊಡಲ್ಪಡ್ತು, ರಕ್ಷಕನು ಈ ಲೋಕಕ್ಕೆ ಹುಟ್ಟಿ ಬರ್ತಾನೆ ಎಂಬುದಾಗಿ. ಸೊ ಇಲ್ಲಿ 2 ಜನರಿದ್ದಾರೆ, ಒಂದು ಯುಕ್ತಾನನು, ಇನ್ನೊಂದು ಪೆಲೆಗನು. ಅಲ್ಲಿ ನೀವು ಆದಿಕಾಂಡದಲ್ಲಿ ವಾಕ್ಯವನ್ನು ಗಮನಿಸಿದ್ರೆ ಆ ಸಮಯದಲ್ಲಿ ಜನಾಂಗಗಳ ವಿಂಗಡಣೆ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಒಂದೊಂದು ಜನಾಂಗವೇ ಒಂದೊಂದು ಗುಂಪಾಗಿ ಮಾರ್ಪಡುತ್ತೆ ಎಂಬುದಾಗಿ. ಆ ದಿನಗಳ ಅನೇಕ ಕಾರ್ಯಗಳು ಭೂಮಿ ಮೇಲೆ ಮಾಡಿದ್ರು. ಜನಗಳು ಗುಂಪಾಗಿ ಬಲವಾಗಲಿಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಹೇಗೂ ಪೆಲೆಗನ ಮೂಲಕ ಅಬ್ರಹಾಮನ ಸಂತತಿ ಇರೋದನ್ನು ನಾವು ಕಾಣ್ತೇವೆ. ಸೊ ಹೀಗೆ ಸೇತನಿಂದ ಶೇಮ, ಶೇಮನಿಂದ ಅರ್ಪಕ್ಷದಿಂದ ಅಬ್ರಹಾಮ್, ಶೇಮನ ಸಂತತಿಯಲ್ಲಿ ಅಬ್ರಹಾಮನು ಜನಿಸಿ ಬಂದನು. ಪ್ರಿಯರೇ, ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆರಾಮ್ ಅಂತ ಇನ್ನೊಬ್ಬರು ಇದ್ದಾರೆ, ನನಗೆ ಗೊತ್ತಿಲ್ಲ. ಒಂದು ವೇಳೆ ಅರ್ಪಕ್ಷದ್ ಆರಾಮ್ ಒಂದೇ ಕಡೆಗಳಲ್ಲಿ ಹುಟ್ಟಿರೋದ್ರಿಂದ, ಅವರಿಬ್ಬರು ಅಣ್ಣ ತಮ್ಮದಿರಾಗಿರೋದ್ರಿಂದ ಇಬ್ಬರಿಗೂ ಸೇರಿ ಆರಾಮೇರು ಎಂಬುದಾಗಿ ಹೆಸರು ಬಂದಿರ್ಬೋದು, ಅಥವಾ ಸಪ್ರೇಟ್ ಇರ್ಬೋದು. ನಾವು ಅದನ್ನು ವಾಕ್ಯದಲ್ಲೆಲ್ಲೂ ನೋಡೋದಿಲ್ಲ. ಆರಾಮ್ ಕೂಡ ಶೇಮನ ಮಗನು, ಅರ್ಪಕ್ಷ ಕೂಡ ಶೇಮನ ಮಗನು. ಬಟ್ ಆದರೆ ಶೇಮನ ಸಂತತಿ ಅವರಿಬ್ಬರು ಅಣ್ಣ ತಮ್ಮದಿರು. ಶೇಮನಿಂದ ಅರ್ಪಕ್ಷದನ ಮೂಲಕ ನೀವು 11ನೇ ಅಧ್ಯಾಯವನ್ನು ಓದ್ಕೊಂಡು ನೋಡಿದ್ರೆ ಅಬ್ರಹಾಮನು ಜನಿಸಿ ಬರುವುದನ್ನು ನಾವು ಕಾಣ್ತೇವೆ. ಸೊ ಈ ಶೇಮನ ಸಂತತಿಯವರು ಇವರೆಲ್ಲರೂ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ಮಧ್ಯದಲ್ಲಿ ಮೆಸೊಪೊಟೇಮಿಯಾ ಅಥವಾ ಈಗ ಕರೆಯುವಂಥ ಸಿರಿಯಾ ಎಂಬ ಸ್ಥಳದಲ್ಲಿ ಅವರು ವಾಸ ಮಾಡಿಕೊಂಡಿದ್ದರು. ಸೊ ಯುಕ್ತಾನ್ ಈ ಸಂತತಿಯವರು ನಂತರದಲ್ಲಿ ಭಾರತ ದೇಶಕ್ಕೆ ಬಂದರು ಎಂಬುದಾಗಿ ಕೆಲವು ಬರವಣಿಗೆಗಳು ಹೇಳೋದನ್ನು ನಾವು ನೋಡ್ತೀವಿ. ಈ ಶೇಮನ ಸಂತತಿಯಲ್ಲಿ ಇದ್ದಂಥ ಒಂದು ಪ್ರಮುಖ ವಿಷಯ ಏನಂದರೆ, ಅವರಲ್ಲಿ ಒಂದು ಸಂದೇಶ ಇತ್ತು. ಅವರ ಸಂದೇಶವನ್ನು ಆದಾಮನಿಂದ ಅವರು ಹೇಳ್ಕೊಳ್ತಾ ಬಂದರು. ಅದು ಒಬ್ಬರಿಂದ ಒಬ್ಬರಿಗೆ, ಒಂದು ಸಂತತಿಯಿಂದ ಒಂದೊಂದು ಸಂತತಿಗೆ ಹೇಳ್ಕೊಂಬಂದಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಲೋಕಕ್ಕೆ ರಕ್ಷಕನು ಹುಟ್ಟಿ ಬರ್ತಾನೆ. ಕನ್ನಿಕೆಯ ಗರ್ಭದಲ್ಲಿ ದೇವರು ಜನಿಸಿ ಆತನು ಈ ಲೋಕದಲ್ಲಿ ಬಂದು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ. ಈ ಒಂದು ಸತ್ಯವನ್ನು ಅವರು ಹಾಗೇ ಸಂತತಿಯಿಂದ ಸಂತತಿಗೆ ಅವರು ಮುಂದುವರಿಸ್ಕೊಳ್ತಾ ಬಂದರು. ಪ್ರೇರೆ, ಅದಕ್ಕೆ ನಾವು ಆರ್ಯರ ಒಂದು ಸಂತಾನದಲ್ಲಿ ನಾವು ನೋಡುವಾಗ, ಅವರು ಭಾರತ ದೇಶಕ್ಕೆ ಬಂದಾಗಲೂ ಕೂಡ ಋಗ್ವೇದವನ್ನು ನೀವು ನೋಡುವಾಗ, ಋಗ್ವೇದದಲ್ಲಿ ಬರೀ ಪರಲೋಕದ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಪರಲೋಕದ ದೇವರನ ಬಗ್ಗೆ ಬರೆಯಲ್ಪಟ್ಟಿದೆ, ಆ ದೇವರನ್ನು ಸ್ತುತಿಸುವಂಥದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಮತ್ತು ಆ ದೇವರು ಪ್ರಜಾಪತಿಯ ರೂಪದಲ್ಲಿ ಆತನು ಬಂದು ಎಲ್ಲ ಮನುಷ್ಯರಿಗಳಿಗಾಗಿ ಯಜ್ಞವನ್ನು ಮಾಡ್ತೇನೆ ಎಂಬಂಥ ವಿಷಯಗಳು ಬರೆಯಲ್ಪಟ್ಟಿವೆ. ಇವನ್ನೆಲ್ಲ ಕಲಿಬೇಕು ಅಂತಂದರೆ ನಾವು ತುಂಬ ವಿಷಯಗಳನ್ನು ಅಭ್ಯಾಸ ಮಾಡಬೇಕು. ತುಂಬ ವಿಷಯಗಳು ಇದರಲ್ಲಿ ಇದೆ. ಸೊ ಹೇಗೋ ಶೇಮನ ಸಂತತಿ ರಕ್ಷಕನು ಈ ಲೋಕಕ್ಕೆ ಬರುವಂಥ ಒಂದು ಟ್ರೆಡಿಷನನ್ನು, ಒಂದು ನಂಬಿಕೆಯನ್ನು ಬಲವಾಗಿ ಇಟ್ಕೊಂಡು ಬಲವಾದ ನಂಬಿಕೆಯನ್ನು ಸಂತತಿಯಿಂದ ಸಂತತಿಗೆ ಮುಂದುವರಿಸ್ಕೊಂಡು ಬಂತು. ಹಾಗಾಗಿ ಋಗ್ವೇದದಲ್ಲಿ ಹೇಳಿರುವಂಥ ಅನೇಕ ವಿಷಯಗಳು, ರಕ್ಷಕನ ಕುರಿತು ಹೇಳಿರುವಂಥ ವಿಷಯಗಳು ಅವು ಸತ್ಯವಾಗಿವೆ.
ಸೊ ಅದನ್ನು ನಾವು ಓದ್ಬೋದು, ತಿಳ್ಕೊಳ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಹೀಗೆ ಇಲ್ಲಿಂದ ಅಬ್ರಹಾಮನಿಗೆ ಬರ್ತದೆ. ಅಬ್ರಹಾಮನವರಿಗೆ ಬಂದ ಮೇಲೆ ಅಲ್ಲಿ ದೇವರು ಅಬ್ರಹಾಮನಿಗೆ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಸೊ 3 ವಚನಗಳನ್ನು ನಾವು ಚೆನ್ನಾಗಿ ಓದ್ಕೋಬೇಕು. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನವನ್ನು ಓದೋದಕ್ಕಿಂತ ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಚನವನ್ನು ಓದ್ಕೊಳ್ಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಹಿಮೆ ಸ್ವರೂಪನಾದ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ವಿಶೇಷ ರೀತಿಯಲ್ಲಿ ದೇವರು ಅಬ್ರಹಾಮನಿಗೆ ಕಾಣಿಸ್ಕೊಂಡನು. ನಾನು ಇವತ್ತು ಸಭೆಗಳಲ್ಲಿ ಪ್ರಸಂಗ ಮಾಡುವಾಗ ನಾನು ಅಬ್ರಹಾಮನ ಕುರಿತು ನಾನು ಪ್ರಸಂಗ ಮಾಡ್ತಾಯಿದ್ದೆ. ಸೊ ನಾನು ಅದಕ್ಕೆ ಹೋಗೋದಿಲ್ಲ. ಇಸ್ರಾಯೇಲರ ಇತಿಹಾಸ ತುಂಬ ಇರೋದರಿಂದ ನಾನು ಇದನ್ನು ಜಸ್ಟ್ ಹಾಗೆ ಹೇಳಿಕೊಂಡು ನಾನು ಬೇಗ ಮುಂದಕ್ಕೆ ಹೋಗ್ತೇನೆ. ಸೊ ದೇವರು ಅಬ್ರಹಾಮನನ್ನು ಆರಿಸ್ಕೊಳ್ತಾರೆ. ನೀವು ಆ ಥಾಟನ್ನು ಯಾವಾಗಲೂ ಬಿಡಬೇಡಿ. ಕನ್ನಿಕೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಇರ್ತಾಳೆ, ಆತನ ಹೆಸರು ಇಮ್ಮಾನುವೇಲನು, ಅಂದರೆ ದೇವರು ನಮ್ಮ ಮಧ್ಯದಲ್ಲಿ ಬರ್ತಾನೆ. ಸೊ ಅದಕ್ಕೆ ಫೋಕಸ್ ಆಗಿರಬೇಕು. ಇಸ್ರಾಯೇಲರ ಇತಿಹಾಸ ಅದರಲ್ಲಿ ಅಡಗಿದೆ ಪ್ರಿಯರೇ. ಇವೆರಡು ಬಹಳ ಬಹಳ ಮುಖ್ಯ. ಯಾಕೆ ದೇವರು ಅಬ್ರಹಾಮನನ್ನು ಆರಿಸ್ಕೊಂಡ್ರು? ಅದಕ್ಕೂ ಉತ್ತರ ಆ ವಾಕ್ಯ ನೆರವೇರಬೇಕು. ಸೊ ಯಾಕೆಂದರೆ ಆ ವಾಕ್ಯ ಯೆಶಾಯನ ಸಮಯದಲ್ಲಿ ಮಾತ್ರ ಹೇಳಲ್ಪಟ್ಟಿದ್ದಲ್ಲ. ಯೆಶಾಯನು ಬಂದಿದ್ದು ಸುಮಾರು ಸಾವಿರಾರು ವರ್ಷಗಳ ನಂತರ, ಅಬ್ರಹಾಮನ ನಂತರ ಯೆಶಾಯನು ಬಂದಿದ್ದು. ಸುಮಾರು ಕ್ರಿಸ್ತಪೂರ್ವ 600-700ನೇ ಇಸ್ವಿಯಲ್ಲಿ ಯೆಶಾಯನು ಪ್ರವಾದನೆ ಮಾಡ್ತಾನೆ ಅದರ ಬಗ್ಗೆ. ಆದರೆ ಆ ಒಂದು ಆಲೋಚನೆ ಆಗ ಇರಲಿಲ್ಲ. ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ, ದೇವರ ಆದಾಮವಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಯೋಚನೆಯನ್ನು ಹೊಂದ್ಕೊಂಡಿದ್ರು. ಆ ಯೋಚನೆ ಏನಂತ ಹೇಳಿದ್ರೆ, ದೇವರು ಮನುಷ್ಯನಾಗಿ ಲೋಕದಲ್ಲಿ ಜನಿಸಿ ಬರ್ತಾರೆ. ದೇವರು ಮನುಷ್ಯನಾಗಿ ಎಲ್ಲವನ್ನು ಆತನು ಅನುಭವದಲ್ಲಿ ನೋಡ್ಲಿಕ್ಕೆ ಹೋಗ್ತಾರೆ. ಆ ಮನುಷ್ಯನಾಗಿ ಬಂದಂಥ ದೇವರು ಅನೇಕರನ್ನು ಆತನ ಪುತ್ರಿಯರಾಗಿ ಆರಿಸಿಕೊಂಡು ಶಾಶ್ವತ ರಾಜ್ಯಕ್ಕೆ ಹೋಗ್ಲಿಕ್ಕಿದ್ದಾನೆ ಎಂಬುದಾಗಿ. ಸೊ ಹಾಗಾಗಿ ಆ ಥಾಟು ಬರೀ ಸ್ವಲ್ಪ ದಿನ ಹಿಂದೆ ಬಂದಿದ್ದಲ್ಲ, ಅದು ದೇವರೊಟ್ಟಿಗೆ ಇದೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಇಸ್ರಾಯೇಲರ ಕಾರ್ಯಗಳು ನಡೀತಾ ಇದೆ. ಸೊ ದೇವರು ಎಲ್ಲ ಮನುಷ್ಯರನ್ನು ನಾಶ ಮಾಡಿದರು, ನೋಹನನ್ನು ಉಳಿಸಿ ನೋಹನ ಸಂತತಿಯ ಮೂಲಕ, ಶೇಮನ ಸಂತತಿಯ ಮೂಲಕ ದೇವರು ಅಬ್ರಹಾಮನನ್ನು ಆರಿಸ್ಕೊಳ್ತಾರೆ. ಅಬ್ರಹಾಮನನ್ನು ಆರಿಸ್ಕೊಳ್ಳುವಾಗ ದೇವರು ವಾಕ್ಯ ಹೇಳ್ತದೆ ಅಬ್ರಹಾಮನ ವಿಷಯವಾಗಿ, ಆರಾಮ್ಯರ ವಿಷಯವಾಗಿ, ಆರಾಮ್ಯರ ಸಂತತಿಯ ವಿಷಯವಾಗಿ, ಲಾಬಾನನ ವಿಷಯವಾಗಿ, ಲಾಬಾನನ ಕುಟುಂಬದ ವಿಷಯವಾಗಿ ನೀವು ಓದಿ ನೋಡಿದ್ರೆ ಅವರಲ್ಲಿ ಆ ನಂಬಿಕೆ ಇದೆ ನಿಜ. ಅವರಿಗೆಲ್ಲರಿಗೂ ರಕ್ಷಕನು ಬರ್ತಾನೆ ಎಂಬುದಾಗಿ ಗೊತ್ತು ನಿಜ. ಆದರೆ ಅವರು ಸತ್ಯ ದೇವರನ್ನು ಬಿಟ್ಟುಬಿಟ್ಟು ಬರೀ ಬೇರೆ ಬೇರೆ ದೇವರುಗಳನ್ನು ಹಿಂಬಾಲಿಸುವುದನ್ನು ನಾವು ಕಾಣ್ತೇವೆ. ನಾವು ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ಬೋದು. ಸೊ ನೀವು ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ ನಾವು ಓದ್ಕೊಳ್ಳೋಣ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ ನಾವು 2ನೇ ವಚನವನ್ನು ಓದ್ಕೊಳ್ತಾ ಇದ್ದರೆ ಹೀಗೆ ಹೇಳ್ತದೆ, ಯೆಹೋಶುವನವರೆಲ್ಲರಿಗೆ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯುಪ್ರಟೀಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಅವರು ಪೂಜೆ ಮಾಡುವಂಥವರಾಗಿದ್ದರು. ಸೊ ಅವರೆಲ್ಲ ಬೇರೆ ಬೇರೆ ದೇವರುಗಳನ್ನು ಆರಾಧನೆ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ನೀವು ಆದಿಕಾಂಡ 31ನೇ ಅಧ್ಯಾಯವನ್ನು ನೀವು ಓದೋದಾದರೆ ಇವನು ಲಾಬಾನನ ಕುಟುಂಬ, ಅವನ ಮಕ್ಕಳು ಕೂಡ ಬೇರೆ ದೇವರುಗಳನ್ನು ಆರಾಧನೆ ಮಾಡೋದನ್ನು ನಾವು ಕಾಣ್ತೇವೆ. ಸೊ ಹೀಗೆ ಅವರು ಯಾರಿಗೂ ಕೂಡ ಸತ್ಯ ದೇವರು, ಜೀವ ಸ್ವರೂಪನಾದ ದೇವರು ಗೊತ್ತಿರಲಿಲ್ಲ. ನನ್ನ ಪ್ರಿಯರೇ, ಹೀಗೆ ನೀವು ವೀಕ್ಷಿಸ್ತಾ ಇರೋದು ತುಂಬ ಸಂತೋಷ. ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ದೇವರು ನಿಮ್ಮನ್ನು ಇವತ್ತು ಆಶೀರ್ವಾದ ಮಾಡಲಿ.